Friends, complete computer awareness theory. ಪ್ರೀವಿಯಸ್ ವಿಡಿಯೋದಲ್ಲಿ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಮತ್ತೆ ಕಂಪ್ಯೂಟರ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅದರ ಬಗ್ಗೆ ಟೆಕ್ನಿಕಲ್ ಕಾನ್ಸೆಪ್ಟ್ ತಿಳ್ಕೊಂಡಿದ್ವಿ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಬಗ್ಗೆ ತಿಳ್ಕೊಳ್ಳೋಣ. ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂದ್ರೆ ಏನು, ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಅಂಡ್ ಕಂಪ್ಯೂಟರ್ ಟೈಪ್ಸ್ ಸಂಬಂಧಪಡುವಂತ ಡಿಫ್ರೆನ್ಸ್ ಏನಿದೆ ಅದ್ರ ಬಗ್ಗೆ ಡೀಟೇಲ್ ಕಾನ್ಸೆಪ್ಟ್ ಇವತ್ತಿನ ವಿಡಿಯೋದಲ್ಲಿ ಇರುತ್ತೆ. ಅಂಡ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. Okay, first computer architecture ಅಂದ್ರೆ what is computer architecture? Computer architecture deals with functional behavior of a computer system as viewed by a programmer. ಅಂದ್ರೆ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಲ್ಲಿ ಎದ್ರ ಬಗ್ಗೆ ಹೇಳುತ್ತಂದ್ರೆ ಕಂಪ್ಯೂಟರ್ ಫಂಕ್ಷನಲಿ ಹೇಗೆ ಬಿಹೇವ್ ಮಾಡುತ್ತೆ, ಫಂಕ್ಷನಲಿ ಹೇಗೆ ಎಕ್ಸಿಕ್ಯೂಟ್ ಮಾಡುತ್ತೆ ಒಬ್ಬ ಪ್ರೋಗ್ರಾಮರ್ ಪ್ರಕಾರ. ಸೊ ಪ್ರೋಗ್ರಾಮರ್ ಏನ್ ಮಾಡ್ತಾನೆ, ಪ್ರೋಗ್ರಾಮ್ ಬರೀತಾನೆ, ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ವ್ಯಾಲ್ಯೂಸ್ ಪ್ರೊವೈಡ್ ಮಾಡ್ತಾನೆ. ನಿಮ್ಗೆ ಗೊತ್ತು ಕಂಪ್ಯೂಟರ್ ಏನೇ ಕೆಲಸ ಮಾಡಿದ್ರೆ ಯೂಸರ್ ಹತ್ರ ಏನ್ ತಗೊಳುತ್ತೆ, ಇನ್ಸ್ಟ್ರಕ್ಷನ್ ತಗೊಳುತ್ತೆ, ಒಂದು ಕಮಾಂಡ್ ತಗೊಳುತ್ತೆ ಅಂಡ್ ಆ ಇನ್ಸ್ಟ್ರಕ್ಷನ್ ಎದ್ರ ಮೇಲೆ ಮಾಡ್ಬೇಕು, ವ್ಯಾಲ್ಯೂ ಬೇಕಾಗುತ್ತೆ. ಮೀನ್ಸ್ ಒಂದು ಯಾವುದೇ ಕೆಲಸ ಮಾಡ್ಬೇಕಂದ್ರೆ ಈಗ ನಾವು ಒಂದು ಕೆಲಸ ಕೊಡ್ತಾ ಇದ್ರೆ ನಾವು ವ್ಯಾಲ್ಯೂಸ್ನು ಕೊಡ್ಬೇಕು ಪ್ಲಸ್ ಇನ್ಸ್ಟ್ರಕ್ಷನ್ ಕೊಡ್ಬೇಕು. ಈಗ ನೀವು ಸಿಂಪಲ್ ಎಕ್ಸಾಂಪಲ್ ತಗೋಣ, 2+2 ತಿಳ್ಕೊಳ್ಳಿ. ನಾ 2+2 ಅಲ್ಲಿ 2 ಮತ್ತೆ 2 ಏನಿದೆ ವ್ಯಾಲ್ಯೂಸ್ ಅಂತ ತಿಳ್ಕೊಳ್ಳಿ, ಪ್ಲಸ್ ಅನ್ನೋದೇನು ಒಂದು ಇನ್ಸ್ಟ್ರಕ್ಷನ್ ಅಂತ ತಿಳ್ಕೊಳ್ಳಿ. ಸೊ ವ್ಯಾಲ್ಯೂಸ್ ಬೇಕು, ಇನ್ಸ್ಟ್ರಕ್ಷನ್ ಬೇಕು. ಆ ವ್ಯಾಲ್ಯೂಸ್ ಇನ್ಸ್ಟ್ರಕ್ಷನ್ ತಗೊಂಡು ಅದು ಹೇಗೆ ಎಕ್ಸಿಕ್ಯೂಟ್ ಮಾಡುತ್ತೆ, ಯಾವ ರೀತಿ ಎಕ್ಸಿಕ್ಯೂಟ್ ಮಾಡುತ್ತೆ ಅದು ಹೇಳೋದಕ್ಕೆ ನಾವು ಕಂಪ್ಯೂಟರ್ ಆರ್ಕಿಟೆಕ್ಚರ್. ಅದು ಹೇಗೆ ಬಿಹೇವ್ ಮಾಡುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಟ್ ಕ್ಯಾನ್ ಆಲ್ಸೋ ಡಿಸ್ಕ್ರೈಬ್ ಆಸ್ ಅ ಲಾಜಿಕಲ್ ಸ್ಟ್ರಕ್ಚರ್ ಆಫ್ ದಿ ಸಿಸ್ಟಮ್ ಇನ್ ಇಟ್ ದಟ್ ಹೌಸ್ ದ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್. ಸೊ ಇಲ್ಲಿ ಲಾಜಿಕಲ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ತೀವಿ, ಅದು ಹೇಗೆ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ನ ಕಂಬೈನ್ ಮಾಡ್ಕೊಂಡಿದೆ, ಹೇಗೆ ಪ್ಲೇಸ್ ಮಾಡಿದೆ, ಮೀನ್ಸ್ ಇನ್ಸ್ಟ್ರಕ್ಷನ್ ಹೇಗೆ ಎಲ್ಲಿ ಸ್ಟೋರ್ ಆಗುತ್ತೆ, ಡಾಟಾ ಎಲ್ಲಿ ಸ್ಟೋರ್ ಆಗುತ್ತೆ, ಹೇಗೆ ಅದು ಫೆಚ್ ಮಾಡುತ್ತೆ. ಬೇಸ್ಡ್ ಆನ್ ದಟ್ ಈ ಕಂಪ್ಯೂಟರ್ ಆರ್ಕಿಟೆಕ್ಚರ್ ನ ಡಿಸೈನ್ ಮಾಡಿದ್ದಾರೆ. ದ ಫಸ್ಟ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ವಾಸ್ ಇಂಟ್ರೊಡ್ಯೂಸ್ ಇನ್ ಇಯರ್ 1970. 1970ರಲ್ಲಿ ಮೊದಲ ಕಂಪ್ಯೂಟರ್ ಆರ್ಕಿಟೆಕ್ಚರ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂಡ್ ಸ್ಟಾರ್ಟ್ ಮಾಡ್ತಾರೆ. ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂದ ತಕ್ಷಣ ನೋಡಿ ಎಷ್ಟು ತರ ಆರ್ಕಿಟೆಕ್ಚರ್ಸ್ ಇದೆ ಅಂತ ಕೇಳಿದ್ರೆ ನಮ್ಮ ಹತ್ರ 7 ತರ ಆರ್ಕಿಟೆಕ್ಚರ್ ಇದೆ. ಆ 7 ಆರ್ಕಿಟೆಕ್ಚರ್ ಯಾವ್ದು ಅಂದ್ರೆ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಅಂಡ್ ಹಾರ್ವರ್ಡ್ ಆರ್ಕಿಟೆಕ್ಚರ್. ಸೊ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಅಂಡ್ ಹಾರ್ವರ್ಡ್ ಆರ್ಕಿಟೆಕ್ಚರ್ ಯಾವ ರೀತಿ ಕೆಲಸ ಮಾಡುತ್ತೆ ನೋಡ್ಬೋದು. ದೇರ್ ಆರ್ 2 ಟೈಪ್ಸ್ ಆಫ್ ಆರ್ಕಿಟೆಕ್ಚರ್ ಫಾರ್ ಡಿಜಿಟಲ್ ಕಂಪ್ಯೂಟರ್ ಆರ್ಕಿಟೆಕ್ಚರ್. ಅದು ಯಾವ್ದಂದ್ರೆ ವಾನ್ ನ್ಯೂಮನ್ ಅಂಡ್ ಹಾರ್ವರ್ಡ್ ಆರ್ಕಿಟೆಕ್ಚರ್. ಸೊ ವಾಸ್ ಅಡಾಪ್ಟೆಡ್ ಫಾರ್ ಡಿಸೈನಿಂಗ್ ಡಿಜಿಟಲ್ ಕಂಪ್ಯೂಟರ್. ನಾವು ಈಗ ಏನ್ ಬಳಕೆ ಮಾಡ್ತಾ ಇದೀವಿ ಆ ಕಂಪ್ಯೂಟರ್ ನ ಡಿಸೈನ್ ಮಾಡೋಕೆ ಅಂಡ್ ಎರಡರಲ್ಲಿ ಒಂದು ಆರ್ಕಿಟೆಕ್ಚರ್ ನ ಬಳಕೆ ಮಾಡ್ಬಿಟ್ಟೆ ನಾವು ಡಿಜಿಟಲ್ ಕಂಪ್ಯೂಟರ್ ನ ಡಿಸೈನ್ ಮಾಡಿದೀವಿ. ಮೀನ್ಸ್ ದೀಸ್ ಆರ್ಕಿಟೆಕ್ಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಹೇಗೆ ಕಾಣಿಸುತ್ತೆ ಒಂದು ಡಯಾಗ್ರಾಮ್ಟಿಕಲ್ ತೋರಿಸ್ತೀನಿ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ, ಅದ್ರ ಬಗ್ಗೆ ಡಿಫ್ರೆನ್ಸ್ ಕೂಡ ಡಿಸ್ಕಸ್ ಮಾಡೋಣ. ಫಸ್ಟ್ ಡಯಾಗ್ರಾಮ್ ಅಲ್ಲಿ ನೋಡಿ ಅಂಡ್ ಇಲ್ಲೇನ್ ಕಾಣಿಸ್ತಾ ಇದೆ ಲೆಫ್ಟ್ ಸೈಡ್ ದಟ್ ಇಸ್ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್, ವಾನ್ ನ್ಯೂಮನ್ ಮಷಿನ್ ಅಂತ ಕರಿತೀವಿ. ಅಂಡ್ ಈ ಸೈಡ್ ಏನ್ ಕಾಣಿಸ್ತದೆ ರೈಟ್ ಸೈಡ್ ಅದು ಹಾರ್ವರ್ಡ್ ಆರ್ಕಿಟೆಕ್ಚರ್, ಇಲ್ಲಿ ಹಾರ್ವರ್ಡ್ ಮಷಿನ್. ನೋಡಿ ಐಒ ಡಿವೈಸ್ ಇದೆ, ಸಿಪಿಯು ಇದೆ, ಅಲ್ಲಿ ಮೆಮರಿ ಇದೆ. ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಡಯಾಗ್ರಾಮ್ ಅಲ್ಲಿ ನೋಡಿದಾಗ ಮೆಮರಿ ಒಂದೇ ಇದೆ, ಬಟ್ ಹಾರ್ವರ್ಡ್ ಆರ್ಕಿಟೆಕ್ಚರ್ ನೋಡಿದಾಗ, ಹಾರ್ವರ್ಡ್ ಮಷಿನ್ ನೋಡಿದಾಗ ಅಲ್ಲಿ 2 ಮೆಮರಿ ಇದೆ. ಏನೋ ಒಂದು ಡಿಫ್ರೆನ್ಸಿಯೇಷನ್ ಇದೆ. ಅದು ಏನು, ಈ 2 ಆರ್ಕಿಟೆಕ್ಚರ್ ಯಾವ ರೀತಿ ಇದೆ ಚೆಕ್ ಮಾಡೋಣ. ಫಸ್ಟ್ ಇಂಡಿವಿಜುವಲ್ ಆರ್ಕಿಟೆಕ್ಚರ್ ಬಗ್ಗೆ ಡಿಸ್ಕಸ್ ಮಾಡೋಣ. ದ ಫಸ್ಟ್ ಒನ್ ಏನು ವಾನ್ ನ್ಯೂಮನ್ ಆರ್ಕಿಟೆಕ್ಚರ್. ಓಕೆ, ಸೊ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಹೇಗಿದೆ? ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಇಸ್ ಅ ಡಿಜಿಟಲ್ ಕಂಪ್ಯೂಟರ್ ಆರ್ಕಿಟೆಕ್ಚರ್. ಅಂದ್ರೆ ನಾವು ಯೂಸ್ ಮಾಡುವಂತ ಕಂಪ್ಯೂಟರ್ ಡಿಜಿಟಲ್ ಕಂಪ್ಯೂಟರ್ ಡೆಸ್ಕ್ಟಾಪ್ ಅಂತೀರಾ, ಲ್ಯಾಪ್ಟಾಪ್, ಇವೆಲ್ಲ ಯಾವುದು ಡಿಜಿಟಲ್ ಕಂಪ್ಯೂಟರ್ ಅಂತ ಹೇಳ್ಬೋದು. ಅಂಡ್ ಅಲ್ಲಿ ಯೂಸ್ ಮಾಡೋ ಆರ್ಕಿಟೆಕ್ಚರ್ ಯಾವುದು ವಾನ್ ನ್ಯೂಮನ್ ಆರ್ಕಿಟೆಕ್ಚರ್, ಹೂಸ್ ಡಿಸೈನ್ ಇಸ್ ಬೇಸ್ಡ್ ಆನ್ ಕಾನ್ಸೆಪ್ಟ್ ಆಫ್ ಸ್ಟೋರ್ಡ್ ಪ್ರೋಗ್ರಾಮ್ ಕಂಪ್ಯೂಟರ್ಸ್. ಒಂದು ಸ್ಟೋರ್ಡ್, ನಿಮಗೆ ಕ್ವಶನ್ ಕೇಳ್ಬೋದು, ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ? ವಾನ್ ನ್ಯೂಮನ್. ಅದು ವಾನ್ ನ್ಯೂಮನ್ ಇದೆಯಲ್ಲ, ಜಾನ್ ವಾನ್ ನ್ಯೂಮನ್ ಇಲ್ಲಿ ಇದೆ ನೋಡಿ. ಸೊ ದಿಸ್ ಆರ್ಕಿಟೆಕ್ಚರ್ ವಾಸ್ ಡಿಸೈನ್ ಬೈ ದ ಫೇಮಸ್ ಮ್ಯಾಥಮೆಟಿಷಿಯನ್ ಅಂಡ್ ಫಿಸಿಸಿಸ್ಟ್ ಜಾನ್ ವಾನ್ ನ್ಯೂಮನ್. 1945 ಅಲ್ಲಿ ಈ ಆರ್ಕಿಟೆಕ್ಚರ್ ಡಿಸೈನ್ ಮಾಡ್ತಾರೆ. ಅಂಡ್ ಈ ಆರ್ಕಿಟೆಕ್ಚರ್ ಏನಿದೆಪ್ಪ ಅಂದ್ರೆ ಡಾಟಾಗೆ ಮತ್ತೆ ಇನ್ಸ್ಟ್ರಕ್ಷನ್ಗೆ ಒಂದೇ ಮೆಮರಿ ಇದೆ, ಆರ್ ಸ್ಟೋರ್ಡ್ ಇನ್ ಸೇಮ್ ಮೆಮರಿ. ಒಂದೇ ಮೆಮರಿಲಿ ಸ್ಟೋರ್ ಮಾಡ್ತಾರೆ. ಏನು ಅದ್ರ ಬಗ್ಗೆ ಕಾನ್ಸೆಪ್ಟ್ ಈಗ ಕ್ಲಿಯರ್ ಮಾಡ್ತೀನಿ ನೋಡಿ. ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಹೇಗಿದೆ? ಓಕೆ, ಇಲ್ಲಿ ಸಿಪಿಯು ಇದೆ, ಇಲ್ಲಿ ಐಒ ಡಿವೈಸ್ ಇದೆ,
ನಾವು ಇಲ್ಲಿ ಡಾಟಾನು ಕೊಡ್ತೀವಿ ಅಂಡ್ ಇನ್ಸ್ಟ್ರಕ್ಷನ್ ಕೊಡ್ತೀವಿ ಅಂಡ್ ಡಾಟಾ ಇನ್ಸ್ಟ್ರಕ್ಷನ್ ಕೊಟ್ಟ ತಕ್ಷಣ ಡೈರೆಕ್ಟ್ಲಿ CPU ಹತ್ರ ಹೋಗಂಗಿಲ್ಲ, ಅದೆಲ್ಲ ಹೋಗುತ್ತೆ ಮೆಮರಿಯಲ್ಲಿ ಹೋಗುತ್ತೆ. ಆ ಮೆಮರಿಲಿ ಡಾಟಾ ಮತ್ತೆ ಮತ್ತೆ ಏನಿರುತ್ತೆ ನಾವು ಕೊಟ್ಟಂತ ಇನ್ಸ್ಟ್ರಕ್ಷನ್ ಅಂದ್ರೆ ಕೋಡ್ ಅಂತ ತಿಳ್ಕೊಳ್ಳಿ, ಕೋಡ್ ಪ್ಲಸ್ ಡಾಟಾ ಇರುತ್ತೆ. ಇಲ್ಲಿ ಕೋಡ್ಗೆ ಹೋಗ್ಬೇಕು ಅಂಡ್ ಇನ್ಸ್ಟ್ರಕ್ಷನ್ ಹೋಗ್ಬೇಕು, ಬಟ್ ಮೆಮರಿ ಒಂದೇ ಇದೆ, ಎರಡಕ್ಕೂ ಕೂಡಿ ಒಂದೇ ಮೆಮರಿ ಇದೆ. ಇಲ್ಲಿ ಎರಡು ಹೋಗ್ಬೇಕಾಗಿದೆ. ಇಲ್ಲಿ ಒಂದು ಡಾಟಾ ಬಸ್ ಇದೆ, ಒಂದು ಅಡ್ರೆಸ್ ಬಸ್ ಇದೆ. ನೋಡಿ ಡಾಟಾಗೆ ಡಾಟಾ ಬಸ್, ಅಡ್ರೆಸ್ ಇನ್ಸ್ಟ್ರಕ್ಷನ್ಗೆ ಅಡ್ರೆಸ್ ಬಸ್ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಡಾಟಾಗೂ ಒಂದು ಡಾಟಾ ಬಸ್ ಇರುತ್ತೆ, ಡಾಟಾಗೂ ಒಂದು ಅಡ್ರೆಸ್ ಬಸ್ ಇರುತ್ತೆ, ಡಾಟಾಗೂ ಒಂದು ಕಂಟ್ರೋಲ್ ಬಸ್ ಇರುತ್ತೆ. ಯೂಶುವಲಿ ಒಂದು ಮೈಕ್ರೋ ಪ್ರೊಸೆಸರ್ ಒಂದು ವ್ಯಾಲ್ಯೂ ತಗೋಬೇಕಂದ್ರೆ ಅಲ್ಲಿ 3 ಲೈನ್ಸ್ ಇರುತ್ತೆ, 3 ಬಸ್ ಇರುತ್ತೆ, ಒಂದು ಡಾಟಾ ಬಸ್, ಒಂದು ಅಡ್ರೆಸ್ ಬಸ್, ಒಂದು ಕಂಟ್ರೋಲ್ ಬಸ್. ಸೊ ಕಂಟ್ರೋಲ್ ಬಸ್ ಅಂದ್ರೆ ಯಾರಿಂದ ಡಾಟಾ ತಗೋತಾ ಇದ್ದೀರಾ, ಸಿಗ್ನಲ್ ಕಳಿಸುತ್ತೆ, ಸಿಗ್ನಲ್ ತಗೊಳುತ್ತೆ. ಡಾಟಾ ಬಸ್ ಅಂದ್ರೆ ಅಲ್ಲಿರುವಂತ ವ್ಯಾಲ್ಯೂ ತಗೊಳುತ್ತೆ. ಅಡ್ರೆಸ್ ಬಸ್ ಅಂದ್ರೆ ಅದು ವ್ಯಾಲ್ಯೂ ಎಲ್ಲಿಂದ ತಗೋಬೇಕು, ಅದರ ಅಡ್ರೆಸ್ ಬೇಕಲ್ಲ, ಆ ಅಡ್ರೆಸ್ ಇಂದ ಆ ವ್ಯಾಲ್ಯೂನ ತಗೊಳುತ್ತೆ. ಸೊ ಇಲ್ಲಿ ಬಸ್ ಇರುತ್ತೆ, ದಟ್ ಇಸ್ ಕಾಮನ್. ಇಲ್ಲಿ ಒನ್ ಬಸ್, ದಟ್ ಇಸ್ ಡಾಟಾ ಬಸ್, ಅಡ್ರೆಸ್ ಬಸ್ ಅಂಡ್ ಕಂಟ್ರೋಲ್ ಬಸ್. ಮೆಮರಿಯಿಂದ CPU ನಡಬೇಕಿದೆ, ಬಟ್ ಮೆಮರಿ ಒಂದೇ ಇದೆ, ಬಟ್ ಡಾಟಾ ಮತ್ತೆ ಇನ್ಸ್ಟ್ರಕ್ಷನ್ ಆ ಒಂದೇ ಮೆಮರಿ ಇದೆ. ಇಷ್ಟೇ ಕಾನ್ಸೆಪ್ಟ್ ತಿಳ್ಕೊಳ್ಳಿ. ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಅಲ್ಲಿ ಒಂದು ಮೆಮರಿ ಇರುತ್ತೆ, ಎದಕ್ಕೆ, ಡಾಟಾಗೆ ಮತ್ತೆ ಇನ್ಸ್ಟ್ರಕ್ಷನ್ಗೆ. ಡಾಟಾ ಇನ್ಸ್ಟ್ರಕ್ಷನ್ ಏನು ಕನ್ಫ್ಯೂಷನ್ ಇದ್ರೆ ಹೇಳ್ತೀನಿ ನೋಡಿ. 2 ಮತ್ತೆ 2 ಏನಿದೆ ಡಾಟಾ, ಪ್ಲಸ್ ಅನ್ನೋದೇನು ಒಂದು ಇನ್ಸ್ಟ್ರಕ್ಷನ್. ಸೊ ಅದಕ್ಕೆ ಸಪ್ರೇಟ್ ಮೆಮರಿ ಇಲ್ಲ, ಇದಕ್ಕೆ ಸಪ್ರೇಟ್ ಮೆಮರಿ ಇಲ್ಲ, ಎರಡು ಒಂದೇ ಮೆಮರಿನಾಗ ಐತಿ. ಅದೇ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್. ಕ್ಲಿಯರಾ? ಓಕೆ, ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ನಾವು ಜಸ್ಟ್ ಡೆಫಿನೇಷನ್ ತಿಳ್ಕೊಳ್ಳಿ. ಓಕೆ, ಹಾರ್ವರ್ಡ್ ಆರ್ಕಿಟೆಕ್ಚರ್ ಹೆಂಗಿರುತ್ತೆ? So Harvard architecture is a digital computer architecture whose design is based on concept where there are separate buses for instruction and data. ಅಂದ್ರೆ ಡಾಟಾಗೆ ಮತ್ತೆ ಇನ್ಸ್ಟ್ರಕ್ಷನ್ಗೆ ಏನಿದೆ ಒಂದು ಸಪರೇಟ್ ಬಸ್ ಇದೆ, ಎರಡಕ್ಕೂ ಕಾಮನ್ ಬಸ್ ಇಲ್ಲ, ಸಪರೇಟ್ ಬಸ್ ಇದೆ. ಅಂದ್ರೆ ಇಟ್ ವಾಸ್ ಬೇಸಿಕ್ಲಿ ಡೆವಲಪ್ಡ್ ಟು ಓವರ್ಕಮ್ ಮಾಡಿದ್ದಾರೆ. ಅಲ್ಲಿ ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರು, ಎದ್ರಾಗ ಫೇಸ್ ಮಾಡ್ತಾ ಇದ್ರು, ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ನಾಗ ಯಾವ ರೀತಿ ಪ್ರಾಬ್ಲಮ್, ಬಾಟಲ್ ನೆಕ್ ಪ್ರಾಬ್ಲಮ್ ಅಂತ ಕರಿತೀವಿ. ಏನ್ ಸರ್ ಇದು ಬಾಟಲ್ ನೆಕ್ ಪ್ರಾಬ್ಲಮ್? ಏನಿಲ್ಲ, ಮೀನ್ಸ್ ಒಂದೇ ಪಾತ್ ಇದೆ, ಎರಡು ಬರ್ಬೇಕಲ್ಲ, ಸೊ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಮೀನ್ಸ್ ಅಲ್ಲಿ ಸಿಕ್ಕೊಳ್ಳುತ್ತಂತ. ಆ ರೀತಿ ಬಾಟಲ್ ನೆಕ್ ಆಫ್ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಅಂತ ಕರಿತೀವಿ. ಇಲ್ಲಿ ಫಸ್ಟ್ ಡಾಟಾ ಬರಬೇಕು, ಆಮೇಲೆ ಇನ್ಸ್ಟ್ರಕ್ಷನ್ ಬರಬೇಕು, ಅದು ಎಲ್ಲಿ, ವಾನ್ ನ್ಯೂಮನ್ ಆರ್ಕಿಟೆಕ್ಚರ್. ಇಲ್ಲಿ ಹಂಗಿಲ್ಲ, ಎರಡಕ್ಕೂ ಸಪರೇಟ್ ಬಸ್ ಇದೆ, ಎರಡಕ್ಕೂ ಸಪರೇಟ್ ಮೆಮರಿನೇ ಇದೆ. ಡಯಾಗ್ರಾಮ್ ಅಲ್ಲಿ ನೋಡಿ, ಇದು ಹಾರ್ವರ್ಡ್ ಮಷಿನ್. ಈಗ IO ಡಿವೈಸ್ ಇದೆ, CPU ಇದೆ, ಸಪರೇಟ್ ಮೆಮರಿ ಫಾರ್ ಇನ್ಸ್ಟ್ರಕ್ಷನ್ ನಾ ಪ್ರೋಗ್ರಾಮ್ ಮೆಮರಿ ಅಂತ ಕರಿತೀನಿ, ಅಂಡ್ ಸಪರೇಟ್ ಮೆಮರಿ ಫಾರ್ ಡಾಟಾ, ದಟ್ ಇಸ್ ಡಾಟಾ ಮೆಮರಿ ಅಂತ ಕರಿತೀನಿ. ಇದಕ್ಕೂ ಅಡ್ರೆಸ್ ಬಸ್ ಇರುತ್ತೆ, ಇದಕ್ಕೂ ಡಾಟಾ ಬಸ್ ಇರುತ್ತೆ, ಇದಕ್ಕೂ ಕಂಟ್ರೋಲ್ ಬಸ್ ಇರುತ್ತೆ. ದ ಬಸ್ ಇಸ್ ಸಪರೇಟ್ ಇದೆ, ಅಂದ್ರೆ ಕಾಮನ್ ಬಸ್ ಇಲ್ಲ, ಕಾಮನ್ ಲೈನ್ಸ್ ಇಲ್ಲ, ಎರಡು ಒಂದೇ ಕಡೆಯಿಂದ ಬರಂಗಿಲ್ಲ. ಇದಕ್ಕೆ ಇಂಡಿಪೆಂಡೆಂಟ್ ಲೈನ್ಸ್ ಇದೆ ಅಂಡ್ ಇದಕ್ಕೂ ಇಂಡಿಪೆಂಡೆಂಟ್ ಲೈನ್ಸ್ ಇದೆ. ಇದಕ್ಕೆ ಇಂಡಿಪೆಂಡೆಂಟ್ ಮೆಮರಿ ಇದೆ ಅಂಡ್ ಡಾಟಾಗೂ ಕೂಡ ಇಂಡಿಪೆಂಡೆಂಟ್ ಮೆಮರಿ ಇದೆ. ಅಂದ್ರೆ ನಿಮಗೆ ಎರಡು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು. ಏನಪ್ಪಾ ಅಂದ್ರೆ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಅಲ್ಲಿ ಡಾಟಾಗೆ ಸಪರೇಟ್ ಮೆಮರಿ ಇಲ್ಲ ಅಂಡ್ ಇನ್ಸ್ಟ್ರಕ್ಷನ್ ಗೆ ಸಪರೇಟ್ ಮೆಮರಿ ಇಲ್ಲ, ಡಾಟಾಗೆ ಸಪರೇಟ್ ಬಸ್ ಇಲ್ಲ ಅಂಡ್ ಇನ್ಸ್ಟ್ರಕ್ಷನ್ ಗೆ ಸಪರೇಟ್ ಬಸ್ ಇಲ್ಲ. ಅಂದ್ರೆ ಕಾಮನ್ ಬಸ್ ಯೂಸ್ ಮಾಡುತ್ತೆ ಅಂಡ್ ಕಾಮನ್ ಮೆಮರಿ ಯೂಸ್ ಮಾಡುತ್ತೆ. ಬಟ್ ಹಾರ್ವರ್ಡ್ ಆರ್ಕಿಟೆಕ್ಚರ್ ಹಂಗಿಲ್ಲ, ಇನ್ಸ್ಟ್ರಕ್ಷನ್ ಗೆ ಸಪರೇಟ್ ಮೆಮರಿ ಇದೆ, ಡಾಟಾಗೆ ಸಪರೇಟ್ ಮೆಮರಿ ಇದೆ, ಅಂಡ್ ಇದಕ್ಕೆ ಸಪರೇಟ್ ಬಸ್ ಇದೆ ಅಂಡ್ ಇದಕ್ಕೂ ಸಪರೇಟ್ ಬಸ್ ಇದೆ, ಅಂಡ್ CPU ಅಲ್ಲಿಂದ ಫೆಚ್ ಮಾಡುತ್ತೆ. ಸೊ ಇದು ಆರ್ಕಿಟೆಕ್ಚರ್ ಹೇಗಿರುತ್ತೆ ಅಂತ ಗೊತ್ತಾಯ್ತು. ಕ್ಲಿಯರ್? ನನ್ನ ಪ್ರಕಾರ ನಿಮಗೆ ಹಾರ್ವರ್ಡ್ ಆರ್ಕಿಟೆಕ್ಚರ್ ಹೆಂಗ್ ಕೆಲಸ ಮಾಡುತ್ತೆ, ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಹೆಂಗ್ ಕೆಲಸ ಮಾಡುತ್ತೆ ಐಡಿಯಾ ಬಂತು. ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎರಡರಲ್ಲಿ ಡಿಫ್ರೆನ್ಸ್ ಏನಿದೆ, ಡಿಫ್ರೆನ್ಸ್ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಮತ್ತೆ ಹಾರ್ವರ್ಡ್ ಆರ್ಕಿಟೆಕ್ಚರ್ ಡಿಫ್ರೆನ್ಸ್ ಏನು ನೋಡಿ. ಇಟ್ ಈಸ್ ಎನಿಸಿಯಂಟ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂತ ಕರಿತೀವಿ. ಇದು ಏನೋ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಓಲ್ಡ್ ಆರ್ಕಿಟೆಕ್ಚರ್ ಬೇಸ್ಡ್ ಆನ್ ಸ್ಟೋರ್ಡ್ ಪ್ರೋಗ್ರಾಮ್ ಕಂಪ್ಯೂಟರ್ ಕಾನ್ಸೆಪ್ಟ್, ಅಂದ್ರೆ ಇದು ಓಲ್ಡ್ ಕಾನ್ಸೆಪ್ಟ್ ಇದೆ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್. ಇವತ್ತಿನ ಟೆಕ್ನಾಲಜಿಲಿ ಮಾಡರ್ನ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಯಾವ್ದು ಅಂತ ಕೇಳಿದ್ರೆ ಯು ಹ್ಯಾವ್ ಟು ಮೆನ್ಷನ್ ಹಾರ್ವರ್ಡ್ ಆರ್ಕಿಟೆಕ್ಚರ್. ಇಟ್ ಈಸ್ ಮಾಡರ್ನ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಬೇಸ್ಡ್ ಆನ್ ಹಾರ್ವರ್ಡ್ ಮಾರ್ಕ್ 1 ರಿಲೇ ಬೇಸ್ಡ್ ಮಾಡೆಲ್ ಇದೆ. ಅಂಡ್ ಇದು ಏನಿದೆ ಹಾರ್ವರ್ಡ್ ಆರ್ಕಿಟೆಕ್ಚರ್, ಇದು ಏನಿದೆ ಮಾಡರ್ನ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂತ ಕರಿಬಹುದು. ಅನಿಸಿಯಂಟ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಯಾವುದು, ವಾನ್ ನ್ಯೂಮನ್ ಆರ್ಕಿಟೆಕ್ಚರ್. ಅಂದ್ರೆ ನೀವು ಕ್ವಶನ್ ಅರೈಸ್ ಆಗ್ಬೋದು, ಅಂದ್ರೆ ಸರ್ ನಾವು ಈಗ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಯೂಸ್ ಮಾಡ್ತಾ ಇಲ್ವಾ? ಇಲ್ಲ, ಯೂಸ್ ಮಾಡ್ತಾ ಇದೀವಿ, ಇನ್ನೂ ಯೂಸ್ ಮಾಡ್ತಾ ಇದೀವಿ. ಅದು ಏನು, ಎಲ್ಲಿ ಯೂಸ್ ಮಾಡ್ತಾ ಇದೀವಿ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಇಷ್ಟು ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಇಟ್ ಇಸ್ ಎನಿಸಿಯಂಟ್ ಕಂಪ್ಯೂಟರ್ ಆರ್ಕಿಟೆಕ್ಚರ್, ಇಟ್ ಇಸ್ ಮಾಡರ್ನ್ ಕಂಪ್ಯೂಟರ್ ಆರ್ಕಿಟೆಕ್ಚರ್. ಡನ್. ಸೆಕೆಂಡ್ ಡಿಫರೆನ್ಸ್ ಚೆಕ್ ಮಾಡಿ. ಸೇಮ್ ಫಿಸಿಕಲ್ ಮೆಮರಿ ಅಡ್ರೆಸ್ ಇಸ್ ಯೂಸ್ ಫಾರ್ ಇನ್ಸ್ಟ್ರಕ್ಷನ್ ಅಂಡ್ ಡಾಟಾ. ಡೆಫಿನೇಷನ್ ತಿಳ್ಕೊಂಡಿದ್ರಿ ಅಂದ್ರೆ ಮೆಮರಿ ಒಂದೇ ಯೂಸ್ ಮಾಡ್ತಾರೆ,
ಎದಕ್ಕೋಸ್ಕರ ಇನ್ಸ್ಟ್ರಕ್ಷನ್ಗೆ ಮತ್ತೆ ಡಾಟಾಗೆ. ಮೆಮರಿ ಅಡ್ರೆಸ್ ಒಂದೇ ಇದೆ ಇನ್ಸ್ಟ್ರಕ್ಷನ್ಗೆ ಮತ್ತೆ ಡಾಟಾಗೆ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಅಲ್ಲಿ. ಇಲ್ಲಿ ಹಾರ್ಡ್ವೇರ್ ಆರ್ಕಿಟೆಕ್ಚರ್ ಹಂಗಿಲ್ಲ, ಸಪರೇಟ್ ಫಿಸಿಕಲ್ ಮೆಮರಿ ಅಡ್ರೆಸ್ ಫಾರ್ ಇನ್ಸ್ಟ್ರಕ್ಷನ್ಸ್ ಅಂಡ್ ಡಾಟಾ. ಅಂದ್ರೆ ಇನ್ಸ್ಟ್ರಕ್ಷನ್ಸ್ಗೆ ಸಪರೇಟ್ ಮೆಮರಿ ಇದೆ, ಡಾಟಾಗೆ ಸಪರೇಟ್ ಮೆಮರಿ ಇದೆ. ಇನ್ಸ್ಟ್ರಕ್ಷನ್ ಡಾಟಾ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಓಕೆ, ಇನ್ಸ್ಟ್ರಕ್ಷನ್ಗೆ ಸಪರೇಟ್ ಮೆಮರಿ ಅಂಡ್ ಡಾಟಾಗೆ ಸಪರೇಟ್ ಮೆಮರಿ ಇದ್ರೆ ಅದು ಹಾರ್ಡ್ವೇರ್ ಆರ್ಕಿಟೆಕ್ಚರ್. ಇದು ಸೆಕೆಂಡ್ ಡಿಫರೆನ್ಸ್. ಥರ್ಡ್, ದೇರ್ ಇಸ್ ಕಾಮನ್ ಬಸ್ ಫಾರ್ ಡಾಟಾ ಅಂಡ್ ಇನ್ಸ್ಟ್ರಕ್ಷನ್ ಟ್ರಾನ್ಸ್ಫರ್. ಇಲ್ಲಿ ಬರೀ ಮೆಮರಿ ಅಷ್ಟೇ ಕಾಮನ್ ಇಲ್ಲ, ಸೇಮ್ ಇಲ್ಲ, ಬಸ್ ಕೂಡ ಕಾಮನ್ ಇದೆ. ನೋಡಿ, ಡಾಟಾ ಮೂವ್ ಆಗ್ಬೇಕಂದ್ರೆ ಸೇಮ್ ಪಾತ್ ಇಂದ ಮೂವ್ ಆಗುತ್ತೆ ಅಂಡ್ ಇನ್ಸ್ಟ್ರಕ್ಷನ್ ಮೂವ್ ಆಗ್ಬೇಕಂದ್ರೆ ಸೇಮ್ ಪಾತ್ ಇಂದ ಮೂವ್ ಆಗುತ್ತೆ. ದಟ್ ಇಸ್ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್. ಹಾರ್ವರ್ಡ್ ಆರ್ಕಿಟೆಕ್ಚರ್ ಅಲ್ಲಿ ಸಪರೇಟ್ ಬಸ್ಸಸ್ ಆರ್ ಯೂಸ್ ಫಾರ್ ಟ್ರಾನ್ಸ್ಫರಿಂಗ್ ಡಾಟಾ ಅಂಡ್ ಇನ್ಸ್ಟ್ರಕ್ಷನ್. ಇಲ್ಲಿ ಸಪರೇಟ್ ಮೆಮರಿ ಇದೆ ಅಂದ್ರೆ 100% ಸಪರೇಟ್ ಬಸ್ ಬೇಕಾಗುತ್ತೆ. ಅಂಡ್ ಸಪರೇಟ್ ಪಾತ್ ಇದೆ, ಸಪರೇಟ್ ಪಾತ್ ಮುಖಾಂತರ ಡಾಟಾ ಮತ್ತೆ ಇನ್ಸ್ಟ್ರಕ್ಷನ್ ನ ಮೂವ್ ಮಾಡ್ತೀವಿ. ದಟ್ ಈಸ್ another difference between ವಾನ್ ನ್ಯೂಮನ್ ಅಂಡ್ ಹಾರ್ವರ್ಡ್ ಆರ್ಕಿಟೆಕ್ಚರ್. ನೆಕ್ಸ್ಟ್ ಡಿಫರೆನ್ಸ್ ನೋಡೋಣ. ನೋಡಿ, ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಮತ್ತೆ ಹಾರ್ವರ್ಡ್ ಆರ್ಕಿಟೆಕ್ಚರ್ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು. ಈಗ 2 ಕ್ಲಾಕ್ ಸೈಕಲ್ಸ್ ಆರ್ ರಿಕ್ವೈರ್ಡ್ ಟು ಎಕ್ಸಿಕ್ಯೂಟ್ ಸಿಂಗಲ್ ಇನ್ಸ್ಟ್ರಕ್ಷನ್. ಈಗ ಒಂದು ಸಿಪಿಯು, ನೋಡಿ ಸಿಪಿಯು ಎಷ್ಟೇ ಫಾಸ್ಟ್ ಕೆಲಸ ಮಾಡಲಿ, ನಿಮ್ಗೆ ಗೊತ್ತು ಸಿಪಿಯು ಇಸ್ ವೆರಿ ಫಾಸ್ಟ್, ಬಟ್ ಏನೇ ಕೆಲಸ ಮಾಡ್ಬೇಕಂದ್ರೆ ಅದು ಒನ್ ಟೈಮ್ ಅಲ್ಲಿ ಒಂದು ಕೆಲಸ ಮಾಡುತ್ತೆ. ಸೊ ಒಂದೇ ಟೈಮ್ ಅಲ್ಲಿ ಎರಡು ಕೆಲಸ ಮಾಡಂಗಿಲ್ಲ. ಇಟ್ ಎಕ್ಸಿಕ್ಯೂಟ್ ಒನ್ ಆಪರೇಷನ್ ಒನ್ ಟೈಮ್ ಅಟ್ ಎ ಟೈಮ್. ಇಟ್ ಎಕ್ಸಿಕ್ಯೂಟ್ ಒನ್ ಆಪರೇಷನ್. ಈಗ ನಾನು ಇನ್ಸ್ಟ್ರಕ್ಷನ್ ತಗೋಬೇಕು, ಡಾಟಾ ತಗೋಬೇಕು. ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಪ್ರಾಬ್ಲಮ್ ಏನಿದೆ, ಇನ್ಸ್ಟ್ರಕ್ಷನ್ ಡಾಟಾಗೆ ಒಂದೇ ಮೆಮರಿ ಇದೆ, ಇನ್ಸ್ಟ್ರಕ್ಷನ್ ಡಾಟಾಗೆ ಒಂದೇ ಪಾತ್ ಇದೆ. ಅಂದ್ರೆ ಎರಡು ಒಮ್ಮೆ ತಗೊಳಕ್ ಆಗಂಗಿಲ್ಲ. ಫಸ್ಟ್ ನಾ ಇನ್ಸ್ಟ್ರಕ್ಷನ್ ತಗೊಳ್ತೀನಿ, ಆಮೇಲೆ ಸೆಕೆಂಡ್ ಟೈಮ್ ಅಲ್ಲಿ ಡಾಟಾ ತಗೊಳ್ತೀನಿ. ಅಂದ್ರೆ ಇನ್ಸ್ಟ್ರಕ್ಷನ್ ಫೆಚ್ ಮಾಡ್ತೀನಿ, ಆಮೇಲೆ ಡಾಟಾ ಫೆಚ್ ಮಾಡ್ತೀನಿ. ಅಂಡ್ ಇದು ಒಂದು ಎಕ್ಸಿಕ್ಯೂಟ್ ಒಂದು ಸಿಂಗಲ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗ್ಬೇಕಂದ್ರೆ ಏನ್ ಪ್ರಾಬ್ಲಮ್ ಅಪ್ಪ ಅಂದ್ರೆ 2 ಸೈಕಲ್ ತಗೊಳುತ್ತೆ, 2 ಕ್ಲಾಕ್ ಸೈಕಲ್ಸ್. ಅಂದ್ರೆ ಫಸ್ಟ್ ಇನ್ಸ್ಟ್ರಕ್ಷನ್ ತಗೊಳುತ್ತೆ, ಆಮೇಲೆ ಡಾಟಾ ತಗೊಳುತ್ತೆ. ದಟ್ ಈಸ್ ವಾಟ್ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್. ಓಕೆ, ಹಾರ್ವರ್ಡ್ ಆರ್ಕಿಟೆಕ್ಚರ್ ಅಲ್ಲಿ ಅಂಡ್ ಇನ್ಸ್ಟ್ರಕ್ಷನ್ ಇಸ್ ಎಕ್ಸಿಕ್ಯೂಟೆಡ್ ಇನ್ ಸಿಂಗಲ್ ಸೈಕಲ್. ಒಂದೇ ಸೈಕಲ್ ನ ಎಕ್ಸಿಕ್ಯೂಟ್ ಆಗುತ್ತೆ. ಎದಕ್ಕೆ, ಈಗ ಅದು ರೀಡ್ ಮಾಡ್ಬೇಕಂದ್ರೆ, ಮೈಕ್ರೋ ಪ್ರೊಸೆಸರ್ ರೀಡ್ ಮಾಡ್ಬೇಕಂದ್ರೆ ಅದು ತಗೊಳಕ್ಕೆ ಎರಡು ಆಪರೇಷನ್ ಮಾಡಂಗಿಲ್ಲ. ಇಟ್ ಅಟ್ ಎ ಟೈಮ್ ಇಟ್ ಫೆಚ್ ಡಾಟಾ ಇನ್ಸ್ಟ್ರಕ್ಷನ್ ಒಂದೇ ಟೈಮ್ ಅಲ್ಲಿ ಫೆಚ್ ಮಾಡುತ್ತೆ, ಒಂದೇ ಟೈಮ್ ಅಲ್ಲಿ ರೀಡ್ ಮಾಡುತ್ತೆ. ಯಾಕೆ, ಸಪರೇಟ್ ಮೆಮರಿ ಇದೆ, ಸಪರೇಟ್ ಬಸ್ ಇದೆ, ಎರಡು ಅಟ್ ಟೈಮ್ ಮೈಕ್ರೋ ಪ್ರೊಸೆಸರ್ ಆಗಿ ಬರುತ್ತೆ ಅಂಡ್ ಎಕ್ಸಿಕ್ಯೂಟ್ ಮಾಡಿಬಿಡುತ್ತೆ. ಮೀನ್ಸ್ ಇಲ್ಲಿ 2 ಸೈಕಲ್ಸ್ ಆಗಂಗಿಲ್ಲ. ಇನ್ ಒನ್ ಸೈಕಲ್, ಇನ್ ಸಿಂಗಲ್ ಸೈಕಲ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ ಹಾರ್ವರ್ಡ್ ಆರ್ಕಿಟೆಕ್ಚರ್. ಅಂದ್ರೆ ನಿಮ್ಗೊಂದು ಐಡಿಯಾ ಬಂತು, ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಗಿಂತ ಹಾರ್ವರ್ಡ್ ಆರ್ಕಿಟೆಕ್ಚರ್ ಬೆಟರ್ ಇದೆ ಪರ್ಫಾರ್ಮೆನ್ಸ್ ಅಲ್ಲಿ. ಹೌದು, ಬಟ್ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ನೆಕ್ಸ್ಟ್ ಡಿಫರೆನ್ಸ್ ಚೆಕ್ ಮಾಡಿ. ಇಟ್ ಈಸ್ ಚೀಪರ್ ಇನ್ ಕಾಸ್ಟ್. ಕಾಸ್ಟ್ ಬಂದಾಗ ಬಹಳ ಕಡಿಮೆ ಕಾಸ್ಟ್ ಅಂತ ಹೇಳ್ಬೋದು, ಯಾಕಂದ್ರೆ ಇಲ್ಲಿ ಕಾಂಪೋನೆಂಟ್ಸ್ ಕಡಿಮೆ ಯೂಸ್ ಮಾಡ್ತಾರೆ. ಓಕೆ, ಚೀಪರ್ ಇನ್ ಕಾಸ್ಟ್. ಇಟ್ ಈಸ್ ಕಾಸ್ಟ್ಲಿ ದೆನ್ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ 100%. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆರ್ಕಿಟೆಕ್ಚರ್, ಕಾಂಪ್ಲೆಕ್ಸ್ ಸರ್ಕಿಟ್ ಬೋರ್ಡ್ ಇದೆ, ಅವಾಗೇನಾಗುತ್ತೆ, ಕಾಸ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ. CPU cannot access instruction and read at the same time. CPU ಒಂದೇ ಟೈಮ್ ಅಲ್ಲಿ ಇನ್ಸ್ಟ್ರಕ್ಷನ್ ಪರ್ಫಾರ್ಮ್ ಮಾಡಕ್ ಆಗಂಗಿಲ್ಲ, ಮತ್ತೆ ರೀಡ್ ರೈಟ್ ಪರ್ಫಾರ್ಮ್ ಮಾಡಕ್ ಆಗಂಗಿಲ್ಲ ಸೇಮ್ ಟೈಮ್ ಅಲ್ಲಿ. ಬಟ್ ಇಲ್ಲಿ CPU ಕ್ಯಾನ್ access ಇನ್ಸ್ಟ್ರಕ್ಷನ್ಸ್ ಅಂಡ್ ರೀಡ್ ರೈಟ್ ಅಟ್ ದಿ ಸೇಮ್ ಟೈಮ್. ಅಟ್ ಎ ಟೈಮ್ ಎರಡು ಮಾಡ್ಬೋದು. ಅದು ಹಾರ್ವರ್ಡ್ ಆರ್ಕಿಟೆಕ್ಚರ್. ಓಕೆ ಸರ್, ಮತ್ತೆ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಎಲ್ಲಿ ಯೂಸ್ ಮಾಡ್ತಾ ಇದ್ದಾರೆ? ಇನ್ನೂ ತನಕ ಯೂಸ್ ಮಾಡ್ತಾ ಇದೀವಿ. ಎಲ್ಲಿ ಯೂಸ್ ಮಾಡ್ತಾ ಇದೀವಿ? ಹೌದು, ಇನ್ನೂ ತನಕ ನಾವು ಯೂಸ್ ಮಾಡುವಂತ ಪರ್ಸನಲ್ ಕಂಪ್ಯೂಟರ್ ಮತ್ತೆ ಸ್ಮಾಲ್ ಕಂಪ್ಯೂಟರ್ಸ್ ಅಲ್ಲಿ ನಾವು ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಯೂಸ್ ಮಾಡ್ತಾ ಇದೀವಿ. ಬಟ್ ಹಾರ್ವರ್ಡ್ ಆರ್ಕಿಟೆಕ್ಚರ್ ಯೂಸ್ ಮಾಡ್ತಾ ಇದ್ದಾರೆ ಮೈಕ್ರೋ ಕಂಟ್ರೋಲ್ಸ್ ಅಲ್ಲಿ, ಸಿಗ್ನಲ್ ಪ್ರೊಸೆಸಿಂಗ್ ಅಲ್ಲಿ ಈ ಹಾರ್ವರ್ಡ್ ಆರ್ಕಿಟೆಕ್ಚರ್ ನ ಬಳಕೆ ಮಾಡ್ತಾ ಇದ್ದಾರೆ. ಓಕೆ, ದಿಸ್ ಕಂಪ್ಲೀಟ್ಸ್ ದ ಕಂಪ್ಲೀಟ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಕಂಪ್ಯೂಟರ್ ಆರ್ಕಿಟೆಕ್ಚರ್. ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಲ್ಲಿ 2 ತರ ಇದೆ, ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಅಂಡ್ ಹಾರ್ವರ್ಡ್ ಆರ್ಕಿಟೆಕ್ಚರ್. ಸೊ ಇದ್ರ ಬಗ್ಗೆ ಡಿಟೇಲ್ ಮಾಹಿತಿ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಎಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಡೋಂಟ್ ವೇಟ್, ವಿಡಿಯೋನ ಲೈಕ್ ಮಾಡಿ ಅಂಡ್ ವಿಡಿಯೋ ಶೇರ್ ಮಾಡೋದು ಮರಿಬೇಡಿ. ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ. ಹಾಗೆ ಫ್ರೆಂಡ್ಸ್ಗೂ ವಿಡಿಯೋನ ಶೇರ್ ಮಾಡ್ತಾರೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.